Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಜನತೆಗೆ ನಮಸ್ಕಾರ. ಸೂಪರ್ 60 ಅಂತ ಸರ್ಕಾರಿ ಶಾಲೆಯ ಬಡವ್ರ ಮಕ್ಕಳು, ಇಲ್ಲಿ ವ್ಯವಸಾಯ ಮಾಡೋರು, ಕೂಲಿ ಮಾಡೋರು, ಡ್ರೈವರ್ಸ್ ಮಕ್ಕಳು, ಕಾರ್ಪೆಂಟರ್ ಮಕ್ಕಳು, ಮೂಟೆ ಹೊರೋರ ಮಕ್ಕಳು, ಇಂಥ ಬಡವ್ರ ಮಕ್ಕಳನ್ನ SSLC ಮಕ್ಕಳನ್ನ ನಾನು ಚೂಸ್ ಮಾಡಿ ಬೆಂಗಳೂರಿಗೆ ಕರ್ಕೊಂಡೋಗಿದ್ವಿ. ಸೊ ನಾನು ಗೆದ್ದ ನಂತರ ಜೂನಿಂದ ಸರ್ಕಾರಿ ಶಾಲೆಯಲ್ಲಿ ಒಂದು ಟೈಮ್ ಟೇಬಲ್ ಹಾಕಿ ನಡೆಸಿ ಲಾಸ್ಟಲ್ಲಿ ಸರ್ಕಾರದ ಜೊತೆ ಒಂದು MOU ಮಾಡಿಕೊಂಡು 60 ಜನ ಮಕ್ಕಳನ್ನ ಬ್ಯಾಂಗ್ಳೂರಿಗೆ ಕರ್ಕೊಂಡೋಗಿ ಇವರೆಲ್ಲ ಸರ್ಕಾರಿ ಶಾಲೆಯವರು. ಯಾರೂ ಖಾಸಗಿ ಶಾಲೆಯವರಲ್ಲ, ಅವ್ರನ್ನೆಲ್ಲ ಕರೆದುಕೊಂಡೋಗಿ ದಿನಕ್ಕೆ ಟೀಚಿಂಗ್ ಅವರ್ಸು ಸೇರಿದಂತೆ, ಪಾಠ ಸ್ಟಡಿ ಅವರ್ಸ್ ಸೇರಿದಂತೆ 14ರಿಂದ 16 ತಾಸು ಓದಿಸಿ ಎಕ್ಸಾಮ್ ಇನ್ನೊಂದು ಕೆಲ ದಿನ ಇದ್ದಾಗ ವಾಪಸ್ ಕರ್ಕೊಂಡು ಪರೀಕ್ಷೆ ಬರೆಸಿದ್ದೀವಿ. ಇವತ್ತು ಸೂಪರ್ 60 ಅದ್ಭುತವಾದ ಗೆಲುವನ್ನು ಸಾಧಿಸಿದೆ. 60 ಜನ ಅದ್ಭುತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ. ನಮ್ಮ ಸೂಪರ್ 60 ಹೈಯೆಸ್ಟ್ ಸ್ಕೋರ್ 593 ಬಂದಿದೆ, ಪೂಜಾ ಅವ್ರದ್ದು, ಮತ್ತು ಸನ್ಮಿತ್ ಅವ್ರದ್ದು 582 ಬಂದಿದೆ. ಬಾಯ್ಸಲ್ಲಿ ವರುಣ್ ಅವ್ರದ್ದು ಹೈಯೆಸ್ಟ್ ಸ್ಕೋರ್ ಬಂದಿದೆ. ಸೊ ಇದರಲ್ಲಿ ಸಿಂಗಲ್ ಪೇರೆಂಟ್ ಕಿಡ್ಸ್ ಇದ್ದಾರೆ, ಚಿಕ್ಕ ವಯಸ್ಸಲ್ಲೇ ತಂದೆ ಕಳ್ಕೊಂಡಂಥ ಹುಡುಗ ಇದ್ದಾನೆ, ಚಿಕ್ಕ ವಯಸ್ಸಲ್ಲೇ ತಂದೆ ಕಳ್ಕೊಂಡ ಹುಡುಗಿ ಇದ್ದಾರೆ, ಬಡವ್ರ ಮಕ್ಕಳಿದ್ದಾರೆ. ಸೊ ಶಿಕ್ಷಣ ಮಾತ್ರ ಒಬ್ಬ ವ್ಯಕ್ತಿಯನ್ನು ಬದಲಿಸಬಲ್ಲದು. ನಾನು ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿನ ಕಳ್ಕೊಂಡಾಗ ಸರಸ್ವತಿ ದೇವಿ ಒಲಿದಿದ್ದಕ್ಕೆ ಇಷ್ಟು ದೂರ ಬರೋಕ್ಕಾಯಿತು. ಸೊ ಈ ಸೂಪರ್ 60 ಕಾರ್ಯಕ್ರಮ ಯಶಸ್ವಿಯಾಗಿದೆ. ವಿದ್ಯಾರ್ಥಿಗಳು ಸಂತಸದಿಂದ ಇದ್ದಾರೆ. ನಾನು ಅವ್ರ ಪೇರೆಂಟ್ಸ್ಗೂ ಧನ್ಯವಾದ ಅರ್ಪಿಸ್ತೇನೆ. ಚಿಕ್ಕಬಳ್ಳಾಪುರದ ಜನತೆಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ನನ್ನಂಥ ಒಂದು ಹುಡುಗ, ಬ್ಯಾಕ್ಗ್ರೌಂಡ್ ಇಲ್ಲದೆ ಇರೋ ಹುಡುಗ, ಅಪ್ಪ ಅಮ್ಮ ಇಲ್ಲದೆ ಇರೋ ಹುಡುಗ, ನಿಮ್ಮ ಮುಂದೆ ಬಂದಾಗ ನೀವು ಒಂದು ಅವಕಾಶ ಕೊಟ್ಟಿದ್ದೀರಿ. ನಾನೇನೆಲ್ಲ ಮಾತು ಕೊಟ್ಟಿದ್ದೀನಿ, ಮತ್ತು ಇದು ಇನ್ನೊಂದು ಗೊತ್ತಿರಬೇಕು, ನಾನೆಲ್ಲ SSLC ಮಕ್ಕಳಿಗೆ SSLC ಸ್ಟಾರ್ಟ್ ಆದಾಗ ಅವ್ರಿಗೆ ಬೇಕಾಗಿರೋ ಗೈಡು ಬುಕ್ಸ್ ತೊಗೊಳ್ಳಿ ಅಂತ ಎಲ್ರಿಗೂ 1000 ರೂಪೀಸ್ ಸ್ಕಾಲರ್ಶಿಪ್ ಕೊಟ್ಟಿದ್ದೆ. ಅದೊಂದು 3000 ಮಕ್ಕಳಿಗೆ ನಾನು ಸ್ಕಾಲರ್ಶಿಪ್ ಕೊಟ್ಟಿದ್ದೆ ಆವಾಗ, ಬರೀ SSLC ಅವ್ರಿಗೆ. ಸೊ ಈ ವರ್ಷ ಇನ್ನಷ್ಟು ಎಫೆಕ್ಟಿವ್ ಆಗಿ ಗೌರ್ಮೆಂಟ್ ಸ್ಕೂಲ್ನ ನಡೆಸಿ, ಮತ್ತು ನಾನು ಮೊದಲನೇದಾಗಿ ನನಗೆ ಇವತ್ತು ಫಲಿತಾಂಶ ಖುಷಿ ಕೊಡ್ತಿದೆ. ಇವತ್ತಿನ ಸ್ಟೇಟ್ ಟಾಪರ್ ನಮ್ಮ ಸರ್ಕಾರಿ ಶಾಲೆ ಮಗು ಅಂಕಿತಾ ಅಂತ, ಮೊರಾರ್ಜಿ ದೇಸಾಯಿ ಶಾಲೆ. ಇದು ನಮ್ಮ ದಿಟ್ಟ ನಿಲುವಿಗೆ ಒಂದು ನಿದರ್ಶನ, ಒಂದು ರೆಸಿಡೆನ್ಷಿಯಲ್ ಸ್ಕೂಲು. ಸೊ ನೆಕ್ಸ್ಟ್ ಇಯರು 625ಗೆ ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ನಾವು ಪ್ರಯತ್ನ ಪಡ್ತೀವಿ. ಈ ಬಾರಿ ಎಲ್ಲರೂ ಯಶಸ್ವಿಯಾಗಿದ್ದಾರೆ. ನಾನು ಅವ್ರಿಗೂ ಅವ್ರ ಪೇರೆಂಟ್ಸ್ಗೂ ಅಭಿನಂದಿಸ್ತೇನೆ. ಮತ್ತು ಅವರ ನೆಕ್ಸ್ಟ್ ಶಿಕ್ಷಣಕ್ಕೆ, ಕಷ್ಟ ಸುಖಕ್ಕೆ ನಾನೆಲ್ಲ ಇರ್ತೀನಿ. ಈ 5 ವರ್ಷದಲ್ಲಿ ನಾನು ರಸ್ತೆ ಹಾಕಿಸ್ತೀನಿ, ಚರಂಡಿ ಹಾಕಿಸ್ತೀನಿ, ಮುಗಿದ ತಕ್ಷಣವೇ ಕರ್ಕೊಂಡು ಹೋಗಬೇಕಾಗಿತ್ತು. ಆದರೆ ಸರ್ಕಾರದಲ್ಲಿ ಏನಾಗುತ್ತೆ, ಈ ಮಕ್ಕಳಿಗೆ ಒಂದು 100 ದಿನ ಸ್ಕೂಲಿಂದ ಆಚೆ ಕರ್ಕೊಂಡೋಗಿ ಬ್ಯಾಂಗ್ಳೂರಲ್ಲಿ ಟ್ರೈನಿಂಗ್ ಕೊಡುವಾಗ, ಅಂದರೆ ಇವ್ರಿಗೆ ನೋಡಿ ಮೊಬೈಲ್ ಬ್ಯಾನ್ ಇತ್ತು, TV ಬ್ಯಾನ್ ಇತ್ತು, ಕಟ್ಟಾಗಿ ಒಂಥರ ಓದಿಸಿದ್ದೀವಿ. ಇದು ಮಾಡಬೇಕು ಅಂದರೆ ನಾಳೆ ಅಟೆಂಡೆನ್ಸ್ ಶಾರ್ಟೇಜ್ ಬಂದರೆ ಸಮಸ್ಯೆ ಆಗಬಾರ್ದು ಅಂತ ನಾನು PU ಬೋರ್ಡ್ ಕಮಿಷನರ್ ಕಾವೇರಿ ಮೇಡಮ್ ಅವ್ರಿಗೆ ಒಂದು ಪತ್ರ ಕೊಟ್ಟು, PU ನಾನು ಕಮಿಷನರೇಟ್ ಹತ್ರ ಎಜುಕೇಷನ್ ಮಿನಿಸ್ಟರ್ ಹತ್ರ ಒಂದು ಅಗ್ರಿಮೆಂಟ್ ಮಾಡಿಕೊಂಡು ಪರ್ಮಿಷನ್ ತೊಗೊಂಡು ಈ 60 ಮೆಂಬರ್ಸ್ ಅವ್ರ ಪೇರೆಂಟ್ಸ್ ಒಪ್ಪಿಗೆ ತೊಗೊಂಡು ಬೆಂಗಳೂರು ಕರ್ಕೊಂಡೋಗಿ, ಅವ್ರಿಗೇನೇ ಆರೋಗ್ಯ ಸಮಸ್ಯೆ ನಡು ಆದರೂ ಸಹ ಅದನ್ನು ಅಲ್ಲೇ ನಾವು ಆರೋಗ್ಯ ಸಮಸ್ಯೆ ನಾವೇ ತೋರಿಸಿ ಎಕ್ಸಾಮ್ ಕೆಲ ದಿನಗಳ ಮುಂದೆ ಕರ್ಕೊಂಬಂದು ಎಕ್ಸಾಮ್ ಬರೆಸಿದ್ದೀವಿ. ನನಗೆ ಭಾಳ ಖುಷಿ ಇದೆ. ನಾನು ಕನ್ನಡ ಮಾಧ್ಯಮದಲ್ಲಿ ಓದ್ದವನು, ನಾನು ಪೆರೇಸಂದ್ರದಲ್ಲಿ SSLCಯಲ್ಲಿ ಸೆಕೆಂಡ್ ಟಾಪರ್ ಆಗಿದ್ದವನು. ನಮಗೆ ಅನಿಸ್ತು ಇನ್ನು ಸ್ವಲ್ಪ ಬೆಟರಾಗಿ ಓದಿದ್ದಿದ್ರೆ ಒಳ್ಳೆ ಸ್ಕೋರ್ ಬರ್ಬೋದಾಗಿತ್ತು ಅಂತ. ಈ ಮಕ್ಕಳು ಇವತ್ತು ಒಳ್ಳೆ ಅಚೀವ್ಮೆಂಟ್ ಮಾಡಿದ್ದಾರೆ. ನಾನು ಅವ್ರ ಟೀಚರ್ಸ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಇದು ಪ್ರತಿ ವರ್ಷ ಮುಂದುವರಿಯುತ್ತೆ. ಇದು ಈ ನಾಡಿನ ಭವಿಷ್ಯ. ಇವರೆಲ್ಲ ಚಿಕ್ಕಬಳ್ಳಾಪುರದ ಫ್ಯೂಚರು. ತಲೆಮಾರುಗಳು ಹೋಗ್ತಾ ಇರುತ್ತೆ, ಜನ್ರೇಷನ್ಸ್ ಹೋಗ್ತಾ ಇರುತ್ತೆ, ಅಧಿಕಾರ ಬದಲಾಗ್ತಿರುತ್ತೆ. ನಾನು ಈ ಬಿಲ್ಡಿಂಗ್ ಕಟ್ಸಿದ್ದೀನಿ ಅಂತ ನೋಡಿ ಖುಷಿ ಪಡೋದಕ್ಕಿಂತ ಚಿಕ್ಕಬಳ್ಳಾಪುರದಲ್ಲಿ ಇಷ್ಟು ಮನೆಗಳಲ್ಲಿ ಬೆಳಕಾಗಿದ್ದೀನಿ ಅನ್ನೋದೇ ನನ್ನ ಆತ್ಮಸಂತೋಷ. ಈಗ CETನೂ ಮೊನ್ನೆ 600 ಜನಕ್ಕೆ ಉಚಿತ ಕೋಚಿಂಗ್ ಕೊಟ್ಟಿದ್ದೀನಿ, ಅದು ಫಲಿತಾಂಶ ಬರುತ್ತೆ. ಬಡವ್ರ ಮಕ್ಕಳು ಬೆಳಿಬೇಕು. ನನ್ನಂಥ ಬಡವ್ರನ್ನ ಚಿಕ್ಕಬಳ್ಳಾಪುರದವ್ರು ಬೆಳೆಸಿದ್ದಾರೆ, ನಾನು ಬಡವ್ರ ಮಕ್ಕಳನ್ನ ಬೆಳೆಸ್ತೀನಿ ಸರ್. ಚಿಕ್ಕಬಳ್ಳಾಪುರ ಜಿಲ್ಲೆ ಕಳೆದ 3 ವರ್ಷಗಳ ಹಿಂದೆ 1ನೇ ಸ್ಥಾನ ಗಮನಿಸಿ. ಮೊದಲೆಲ್ಲ ಈ ವರ್ಷ ನಾನು ಅಸೆಂಬ್ಲಿ ನಡೆಯುವಾಗ ಲಾಸ್ಟಲ್ಲಿ ಮಧು ಬಂಗಾರಪ್ಪ ಸರು ಎಲ್ಲ ಕೂತ್ಕೊಂಡು ಮಾತಾಡಿದ್ವಿ. ನನ್ನನ್ನು ಅವರೊಂದು ಅಡ್ವೈಸ್ ಕೇಳಿದ್ರು, ಪ್ರದೀಪ್ ಯಾವ ಥರ ಚೇಂಜಸ್ ತರ್ಬೋದು. ನಾನು ಹೇಳಿದೆ, ಸರ್ ತುಂಬ ಮಾಸ್ ಕಾಪಿ ನಡೀತಿದೆ,
ಮಕ್ಕಳ ಟ್ಯಾಲೆಂಟ್ ಆಚೆ ಬರ್ತಿಲ್ಲ. 10th ಒಳ್ಳೆ ಮಾರ್ಕ್ಸ್ ತೆಗಿತಾರೆ, PUCಯಲ್ಲಿ ಬಂದು ಫೇಲ್ ಆಗ್ತಾರೆ, ಒಂದು ಮೆಡಿಕಲ್ ಸೀಟ್ ಹೊಡಿಯೋಕ್ಕಾಗ್ತಿಲ್ಲ. ಏನಾದರೂ ಮಾಡಿ ಟೈಟ್ ಮಾಡಿ ಸರ್, ತುಂಬ ಟೈಟ್ ಮಾಡಿ ಅಂದಾಗ ಅವ್ರು ನಮ್ಮೆಲ್ಲರ ಅಡ್ವೈಸ್ ತೊಗೊತಾರೆ. ನಾವೆಲ್ಲ ಅಡ್ವೈಸ್ ತೊಗೊಂಡು ಈ ಸಲ CC ಕ್ಯಾಮ್ರಾ ಹಾಕಿ ತುಂಬ ಸ್ಟ್ರಿಕ್ಟಾಗಿ ಮಾಡಿದ್ದೀವಿ ಸರ್. ಕರ್ನಾಟಕದಲ್ಲಿ ಈ ವರ್ಷ SSLCಯಲ್ಲಿ ಕಾಪಿನೇ ಇಲ್ಲ. ಆದರೆ ಇವತ್ತು ನೋಡಿ ಫಲಿತಾಂಶ ನೀವು ಗಮನಿಸಿರಬೇಕು, 300, 400, 500 ಜನ 625 ಬರೋರು. ಈ ಸಲ ಯಾಕೆ ಒಬ್ಬರೇ ಬಂದರು? ಯಾಕೆ ಖಾಸಗಿ ಸಂಸ್ಥೆಗಳವರು ಈ ಸಲ ಪ್ರೂವ್ ಮಾಡೋಕ್ಕಾಗಲಿಲ್ಲ? ಯಾಕೆಂದರೆ ಸ್ವಲ್ಪ ಕಾಪಿಂಗ್ ನಡೆಯೋದು ಇದೆಲ್ಲ ಆಗ್ತಿತ್ತು. ಬಟ್ ಈ ಸಲ ಇದು ನಿಜವಾಗ್ಲೂ ಒಳ್ಳೆ ಡೆವಲಪ್ಮೆಂಟು ನೋಡಿ. ಈ ಸಲ 20% ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ, ಫಲಿತಾಂಶ ಸ್ವಲ್ಪ ಆ್ಯಾವ್ರೇಜ್ ಹುಡುಗರಿಗೆ ಅನುಕೂಲ ಆಗಲಿ ಅಂತ. ಮತ್ತು ನೀವು 600 ಮೇಲೆ ನೋಡಿದ್ರೆ ತುಂಬ ಕಡಿಮೆ ಇದ್ದಾರೆ. ಇವತ್ತು ನಾವೇನು ಸ್ಕೋರ್ ಮಾಡಿದ್ದೀವಿ 593 ಗೌರ್ಮೆಂಟ್ ಸ್ಕೂಲಲ್ಲಿ, ಇಟ್ ಈಸ್ ಎ ಫ್ಯಾಂಟಾಸ್ಟಿಕ್. ಮತ್ತು ತುಂಬ ಸರ್ಕಾರಿ ಶಾಲೆಗಳು ನನ್ನ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ನೋಡಿ ಸರ್. ಈಗ ಜಿಲ್ಲೆ ಅಂದರೆ ಇಲ್ಲಿ ಎಷ್ಟು, ಬಾಗೇಪಲ್ಲಿ, ಚಿಂತಾಮಣಿ, ಶಿಡ್ಲಘಟ್ಟ, ಗೌರಿಬಿದನೂರು ಎಲ್ಲ ಬರುತ್ತೆ. ಈ ಎಲ್ಲ ತಾಲೂಕು ಫಲಿತಾಂಶ ಸೇರಿದ್ರೇ ಜಿಲ್ಲೆ ಫಲಿತಾಂಶ ಇನ್ಕ್ರೀಸ್ ಆಗೋದು. ಸೊ ನಾನು ನನ್ನ ತಾಲೂಕಿನ ಫಲಿತಾಂಶಕ್ಕೆ ನಾನು ವರ್ಕ್ ಮಾಡಿದ್ದೀನಿ. ನನ್ನ ತಾಲೂಕು ಬೆಟರ್ ಆಗಿದೆ, ಸರ್ಕಾರಿ ಶಾಲೆಗಳು ಬೆಟರ್ ಆಗಿದೆ. ನಾನು ನಮ್ಮ ಸರ್ಕಾರಿ ಶಾಲೆ ಟೀಚರ್ಸ್ಗೂ ಅಭಿನಂದಿಸ್ತೀನಿ. ನಮ್ಮ ಡೈರೆಕ್ಷನ್ನ ಫಾಲೋ ಮಾಡಿ ಚೆನ್ನಾಗಿ ಕಲಿಸ್ಕೊಟ್ಟಿದ್ದಾರೆ. ಈ ವರ್ಷ ಇನ್ನೂ ಬೆಟರಾಗಿ ಟ್ರೈ ಮಾಡ್ತೀವಿ ಸರ್. ಇಲ್ಲಿ ನಂಬರ್ ಗೇಮ್ ಅಲ್ಲ ಮುಖ್ಯ. ನಾಳೆ ಇವತ್ತು ನೋಡಿ, ಆಗಲೇ ಚಿಕ್ಕಬಳ್ಳಾಪುರದಲ್ಲಿ ನೀವು ವಿಚಾರಿಸಿ ಸರ್, ಈ ಸಲ ಕಾಪಿ ಮಾಡೋಕ್ಕೆ ಬಿಟ್ಟಿದ್ದೀವೇನೋ? ಎಲ್ಲೂ ಕದ್ಲಕ್ಕೆ ಬಿಟ್ಟಿಲ್ಲ ನಾವು. ಮೊದಲೆಲ್ಲ ನಿಮಗೆ ಗೊತ್ತಿತ್ತಲ್ಲ ಸರ್, ಮಾಸ್ ಕಾಪಿ ನಡೆಯೋದು, ಅದು ಒಳ್ಳೆಯದಲ್ಲ ಸರ್ ಮಕ್ಕಳ ಭವಿಷ್ಯದಿಂದ. ಸೊ ಈ ಸಲ ಅದು ಸ್ಟ್ರಿಕ್ಟ್ ಮಾಡಿದ್ದೀವಿ. ನಾನು ಮತ್ತೆ ನಮ್ಮ ಮಧು ಬಂಗಾರಪ್ಪ ಸಾಹೇಬ್ರಿಗೆ ಇನ್ನೊಂದು ರಿಕ್ವೆಸ್ಟ್ ಮಾಡಿದ್ದೀನಿ ಸರ್. 8th, 9th, 10th ಮಕ್ಕಳಿಗೆ ಸೈನ್ಸನ್ನು ಇಂಗ್ಲೀಷಲ್ಲಿ ಕಲಿಸೋಣ. ಯಾಕೆಂದರೆ ಏನಾಗ್ತಿದೆ, ಈಗ ಇವರು ಕನ್ನಡ ಮೀಡಿಯಮಲ್ಲಿ ವಿಜ್ಞಾನ ಓದ್ಕೊಂಡು ಬರ್ತಾರೆ ಸರ್. ಫಸ್ಟ್ ಇಯರ್ಗೆ ಓದ್ಕೊಂಡು ಬಂದು ಸಡನ್ನಾಗಿ ಅವ್ರಿಗೆ ಸೈನ್ಸ್ ಟರ್ಮಿನಾಲಜಿ ಅರ್ಥ ಆಗದೆ MBBS ಇಂಜಿನಿಯರಿಂಗ್ ಸೀಟ್ ಹೊಡೆಯಲ್ಲ ಸರ್. ಸೊ ನಾನು ಹೇಳೋದು ಕನ್ನಡ ಮಾಧ್ಯಮದ ಶಾಲೆ ಮಕ್ಕಳಿಗೆ ಅಟ್ಲೀಸ್ಟ್ ಸೈನ್ಸು ಮ್ಯಾಥ್ಸ್ನ ಇಂಗ್ಲೀಷಲ್ಲಿ ಕಲಿಸೋಣ. ಆ ಮಕ್ಕಳ ಫ್ಯೂಚರ್ ಚೆನ್ನಾಗಿರುತ್ತೆ ಅಂತ ನಾನು ಅಭಿಪ್ರಾಯ ಕೊಟ್ಟಿದ್ದೀನಿ. ನೋಡೋಣ ಸರ್ಕಾರ ಯಾವ ಥರ ಪರಿಗಣಿಸ್ತಾರೆ. Brought you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್.